ನಮಸ್ಕಾರ ವೀಕ್ಷಕರೇ, ಸಿನಿ ಜಗತ್ತು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ದಳಪತಿ ವಿಜಯ್ ತಮಿಳುನಾಡಿನ ಸೂಪರ್ ಸ್ಟಾರ್. ಅವರು ಹೋದಲ್ಲಿ ಬಂದಲ್ಲಿ ಅಭಿಮಾನಿಗಳ ಸಾಗರವೇ ನೆರೆದು ಬಿಡುತ್ತೆ. ಅವರು ಮಾಡೋ ಸಿನಿಮಾಗಳು ಸೂಪರ್ ಹಿಟ್ ಆಗುತ್ತೆ. ಸಿನಿಮಾ ರಂಗದಲ್ಲಿ ಮಿಂಚುವಾಗ ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ಅವರು ಯಾವಾಗ ರಾಜಕೀಯಕ್ಕೆ ಎಂಟ್ರಿ ಕೊಡ್ತೀನಿ ಅಂದ್ರೋ ಆಗ ನೋಡಿ ಶುರುವಾಯಿತು ಸಮಸ್ಯೆ. ಅವರಿಗೆ ಈಗ ಕಾಡ್ತಿರೋ ಸಮಸ್ಯೆಗಳು ಒಂದೆರಡಲ್ಲ. ಅವರ ಕೊನೆಯ ಸಿನಿಮಾ ಜನನಾಯಕನ್ ರಿಲೀಸ್ಗೆ ಸಾಕಷ್ಟು ಸಮಸ್ಯೆ ಎದುರಾಗಿದೆ. ಇಷ್ಟೇ ಅಲ್ಲ, ಅವರ ಪತ್ನಿ ಸಂಗೀತಾ ಈಗ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲ, ಪತಿಗೆ ನಟಿಯ ಜೊತೆ ಅಕ್ರಮ ಸಂಬಂಧ ಇದೆ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ. ಹಾಗಾದರೆ ಈ ಸಂಗೀತಾ ಯಾರು? ಇವರ ಲವ್ ಸ್ಟೋರಿ ಶುರುವಾಗಿದ್ದು ಹೇಗೆ? ಮತ್ತೆ ವಿಜಯ್ ಹಾಗೂ ಸಂಗೀತಾ ದಾಂಪತ್ಯಕ್ಕೆ ಹುಳಿ ಹಿಂಟಿರೋದು ಯಾರು ಎಂಬುದನ್ನ ತಿಳಿದುಕೊಳ್ಳೋಣ. ಸಂಗೀತಾ ಜನಿಸಿದ್ದು ಬಿಸ್ನೆಸ್ ಕುಟುಂಬದಲ್ಲಿ. ಇವರದ್ದು ಶ್ರೀಲಂಕನ್ ತಮಿಳು ಕುಟುಂಬ. ಇವರ ತಂದೆ ದೊಡ್ಡ ಉದ್ಯಮಿ. ಅವರು ಲಂಡನ್ನಲ್ಲಿ ಸೆಟ್ಲ್ ಆಗಿದ್ದಾರೆ. ವಿಜಯ್ ಅವರಿಗೆ ಸಂಗೀತಾ ಅಂದರೆ ಯಾರು ಅಂತಲೇ ಗೊತ್ತಿರಲಿಲ್ಲ. ಆದರೆ ಸಂಗೀತಾ ವಿಜಯ್ ಅವರ ದೊಡ್ಡ ಅಭಿಮಾನಿಯಾಗಿದ್ದರು. ಇವರ ಲವ್ ಸ್ಟೋರಿ ಯಾವುದೇ ಸಿನಿಮಾ ಕತೆಗೆ ಕಡಿಮೆ ಇಲ್ಲ. ವಿಜಯ್ ಅವರ ಪೂವೆ ಉನಕ್ಕಾಗ ಚಿತ್ರ 1996ರಲ್ಲಿ ರಿಲೀಸ್ ಆಗಿ ಸೂಪರ್ ಹಿಟ್ ಆಯಿತು. ಈ ವೇಳೆ ಲಂಡನ್ನಲ್ಲಿ ವಾಸಿಸುತ್ತಿದ್ದ ಸಂಗೀತಾ ಚೆನ್ನೈಗೆ ಬಂದರು. ಅದು ಕೂಡ ವಿಜಯ್ನ ಭೇಟಿ ಮಾಡೋಕೆ. ವಿಜಯ್ನ ಭೇಟಿ ಮಾಡಿ ತಮ್ಮ ಅಭಿಮಾನ ಹೇಳಿಕೊಂಡ್ರು. ವಿಜಯ್ ಸರಳತೆ ಸಂಗೀತಾಗೆ ಸಖತ್ ಇಷ್ಟ ಆಯಿತು. ಆಗ ಶುರುವಾಯಿತು ನೋಡಿ ಇವರ ಪ್ರೇಮ್ ಕಹಾನಿ. ವಿಜಯ್ ಅವರಿಗೆ ಸಂಗೀತಾ ಲಂಡನ್ನಿಂದಲೇ ಪತ್ರ ಬರೀತಿದ್ರಂತೆ. ಸಮಯ ಕಳೆದಂತೆ ಇಬ್ಬರು ಹತ್ತಿರವಾದರು. 1999ರ ಆಗಸ್ಟ್ 25ರಂದು ಇವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಈ ದಂಪತಿಗೆ ಈಗ ಇಬ್ಬರು ಮಕ್ಕಳಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ಈಗ ಇವರು ಬೇರೆ ಆಗಲು ನಿರ್ಧರಿಸಿದ್ದಾರೆ. ನಟಿ ಜೊತೆಗಿನ ಪತಿಯ ಅಕ್ರಮ ಸಂಬಂಧ ಕಾರಣ ಅಂತ ಸಂಗೀತಾ ಆರೋಪಿಸ್ತಾ ಇದ್ದಾರೆ. ಹಾಗಾದರೆ ವಿಜಯ್ ಸಂಗೀತಾ ಮಧ್ಯೆ ಬಂದ ನಟಿ ಯಾರು? ಈ ಪ್ರಶ್ನೆಗೆ ಎಲ್ಲರೂ ತ್ರಿಷಾ ಕಡೆ ಬೆಟ್ಟು ಮಾಡ್ತಿದ್ದಾರೆ. ತ್ರಿಷಾ ಹಾಗೂ ವಿಜಯ್ ಹಲವು ವರ್ಷಗಳಿಂದ ಚಿತ್ರರಂಗದಲ್ಲಿದ್ದಾರೆ. ಇವರ ಮಧ್ಯೆ ಪರಿಚಯ ಬೆಳೆದು 2 ದಶಕ ಕಳೆದಿದೆ. ತೆರೆ ಮೇಲಿನ ಇವರ ಕೆಮಿಸ್ಟ್ರಿಯನ್ನ ಅಭಿಮಾನಿಗಳು ಸಾಕಷ್ಟು ಇಷ್ಟಪಡುತ್ತಿದ್ದಾರೆ. ತಿರುಪಾಚಿ ಸಿನಿಮಾದಿಂದ ಹಿಡಿದು ಲಿಯೋ ಚಿತ್ರದವರೆಗೆ ಹಲವು ಸಿನಿಮಾಗಳಲ್ಲಿ ಈ ಜೋಡಿ ಒಟ್ಟಾಗಿ ನಟಿಸಿದೆ. ತ್ರಿಷಾಗೆ ಇನ್ನೂ ವಿವಾಹ ಆಗಿಲ್ಲ. ವಿಜಯ್ ಹಾಗೂ ತ್ರಿಷಾ ಮಧ್ಯೆ ಅಫೇರ್ ಇದೆ ಎಂಬ ಟಾಕ್ ಮೊದಲಿನಿಂದಲೂ ಇದೆ. ಆದರೆ ಈ ವಿಷಯವನ್ನ ಈ ಜೋಡಿ ಒಪ್ಪಿಕೊಂಡಿಲ್ಲ. ಈಗ ಸಂಗೀತಾ ಅವರೇ ನಟಿಯ ವಿರುದ್ಧ ಗಂಭೀರ ಆರೋಪ ಮಾಡಿರುವುದರಿಂದ ಆ ನಟಿ ತ್ರಿಷಾ ಎಂದು ಎಲ್ಲರೂ ಮಾತನಾಡಿಕೊಳ್ಳುತ್ತಿದ್ದಾರೆ. ಇನ್ನು ಇದು ರಾಜಕೀಯ ಸಂಚು ಇರಬಹುದು ಎಂಬುದು ಕೆಲವರ ಊಹೆ. ಏಕೆಂದರೆ ವಿಜಯ್ ಈಗ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಅವರು ತಮ್ಮದೇ ಪಕ್ಷ ಕೂಡ ಸ್ಥಾಪಿಸಿದ್ದಾರೆ. ಹೀಗಾಗಿ ಇದು ವಿರೋಧ ಪಕ್ಷದ ಕೈವಾಡ ಇರಬಹುದು ಅನ್ನೋದು ಕೆಲವರ ಆರೋಪ. ಮತ್ತಷ್ಟು ಸಿನಿಮಾ ಹಾಗೂ ಸೀರಿಯಲ್ ಅಪ್ಡೇಟ್ಗಳಿಗಾಗಿ ಸಿನಿ ಜಗತ್ತು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.